ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಯೋಜಿಸಿರುವ ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ಮುಂದುವರೆದಿದೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರು ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಮ್ಮ ಮೀನುಗಾರರಿಗೆ ಯಾವುದು ಇದಿಲ್ಲ ಸರ್. ನಮ್ಮ ಮೀನುಗಾರ ಹೊಟ್ಟೆ ಹೊಡಿತಾ ಇದ್ದಾರೆ ಒಂದು, ಮತ್ತು ಮೀನುಗಾರರಿಗೆ ಬದುಕಲಿಕ್ಕೆ ಅವಕಾಶ ಇಲ್ಲ ಸರ್. ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ. ಕಡಲ ಮಕ್ಕಳಿಂದ ವಿಶೇಷ ಹೋರಾಟ. ಒಂದ್ ಕಡೆ ಕಡಲ ತೀರದಲ್ಲಿ ಮಾನವ ಸರಪಳಿ ರಚಿಸಿ ಘೋಷಣೆ ಕೂಗುತ್ತಿರುವ ಮಹಿಳೆಯರು, ಇನ್ನೊಂದೆಡೆ ಯಾತ್ರಿಕ ಬೋಟ್ಗಳಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ದೃಶ್ಯ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಸಮೀಪದ ಬೆಲೆಕೇರಿಯಲ್ಲಿ ಕಡಲ ಮಕ್ಕಳು ನಡೆಸಿದ ಹೋರಾಟದ ಪರಿ. ಹೌದು, ಕೇಣಿಯಲ್ಲಿ ಜಿಂದಾಲ್ ಕಂಪನಿಯಿಂದ 4.119 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರಿಗೆ ತಯಾರಿ ನಡೆದಿದೆ. ವಿರೋಧದ ನಡುವೆ ಯೋಜನೆಗಾಗಿ ಈಗಾಗಲೇ ಸಂಬಂಧಪಟ್ಟ ಜೆಎಸ್ಡಬ್ಲ್ಯೂ ಕಂಪನಿ ಸರ್ವೆ ಕಾರ್ಯ ಕೂಡ ನಡೆಸ್ತಾ ಇದೆ. ಸದ್ಯ ಸರ್ವೆ ಕಾರ್ಯ ವಿರುದ್ಧ ಬೆಲೆಕೆರೆಯ ಕಡಲ ತೀರ ಹಾಗೆ ಅರಬ್ಬಿ ಸಮುದ್ರದಲ್ಲಿ ವಿವಿಧೆಡೆಯಿಂದ ಆಗಮಿಸಿದ ನೂರಾರು ಸಂಖ್ಯೆಯ ಯಾತ್ರಿಕ ದೋಣಿಗಳ ಮೀನುಗಾರರು ಮೀನುಗಾರಿಕೆ ಬಂದ್ ಮಾಡಿ ತಮ್ಮ ದೋಣಿಗಳನ್ನು ತಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ರು. ಇವಾಗ ನಮಗೆ ಇಲ್ಲಿ ವಾಣಿಜ್ಯ ಬಂದರು ಮಾಡಬೇಕಂತ ಸರ್ಕಾರದವರು ಪ್ರೈವೇಟ್ ಕಂಪನಿಯವರಿಗೆ ನೀಡಿದಿರುತ್ತದೆ. ಈ ವಾಣಿಜ್ಯ ಬಂದರಿಂದ ನಮ್ಮ ಇಲ್ಲಿಯ ಸ್ಥಳೀಯ ಮೀನುಗಾರರಿಗೆ ಹಾಗೂ ನಮ್ಮ ತಾಲೂಕಿನಾದ್ಯಂತ ಇರುವಂಥ ಕೃಷಿಕರಿಗೆ ಅಥವಾ ರೈತರಿಗೆ ಎಲ್ಲ ಸಮಾಜದವರಿಗೂ ಈ ಬಂದರಿಂದ ಮುಂದಿನ ದಿನದಲ್ಲಿ ಬಹಳಷ್ಟು ತೊಂದರೆಗಳು ಇದ್ದಾವೆ. ಹೀಗೆ ಇವತ್ತಿನ ದಿನ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ನಾವು ಪರ್ಮಿಷನ್ ಅನ್ನು ತೆಗೆದುಕೊಂಡು ಇವತ್ತು ದಿವಸ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ನಾವು. ಇತ್ತ ಕಡಲ ತೀರದಲ್ಲಿ ಸಾವಿರಾರು ಸಂಖ್ಯೆಯ ಮೀನುಗಾರ ಮಹಿಳೆಯರು ಹಣೆಗೆ ಕಪ್ಪು ಪುಟ್ಟಿ ಧರಿಸಿ ಮಾನವ ಸರಪಳಿ ರಚಿಸಿ ಯೋಜನೆ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಈ ವೇಳೆ ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅಧಿಕಾರಿಗಳು ದೋಣಿಯಲ್ಲಿ ಬಂದು ಸಮುದ್ರದಲ್ಲಿಯೇ ಮನವಿಯನ್ನ ಸ್ವೀಕರಿಸಿದರೆ ಪ್ರತಿಭಟನಾಕಾರರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಸ್ವರೂಪದ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೇಣಿ ವಾಣಿಜ್ಯ ಬಂದರು ವಿರೋಧಿಸಿ ಹೋರಾಟಗಾರರು ಈಗಾಗಲೇ ಸುಮಾರು 3 ತಿಂಗಳಿನಿಂದಲೂ ನಿರಂತರವಾದ ಪ್ರತಿಭಟನೆಯನ್ನು ಕೈಗೊಳ್ಳುವುದರ ಮೂಲಕ ಜಿಲ್ಲಾಡಳಿತಕ್ಕೂ ರಾಜ್ಯ ಸರ್ಕಾರಕ್ಕೂ ನಾವು ಪ್ರತಿಭಟನೆ ಮೂಲಕ ಮನವಿಯನ್ನು ಅರ್ಪಿಸುವುದು ಇರುತ್ತದೆ. ಹೀಗಿದ್ದಾಗೂ ಕೂಡ ಇಲ್ಲಿಯ ತನಕ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ನಮ್ಮ ಪ್ರತಿಭಟನೆಗೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ತಮ್ಮ ಸರ್ವೆ ಕಾರ್ಯವನ್ನು ಮುಂದುವರಿಸುತ್ತಿರುತ್ತಾರೆ. ಒಟ್ನಲ್ಲಿ ಕೇಣಿಯ ಬಂದರು ಯೋಜನೆಗೆ ಕಡಲ ಮಕ್ಕಳ ವಿರೋಧದ ನಡುವೆ ಸರ್ವೆ ಕಾರ್ಯ ಮುಂದುವರೆದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಯಾವ ಹಂತಕ್ಕೆ ತೆರಳುತ್ತೋ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಯೋಜಿಸಿರುವ ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ಮುಂದುವರೆದಿದೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರು ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಮ್ಮ ಮೀನುಗಾರರಿಗೆ ಯಾವುದು ಇದಿಲ್ಲ ಸರ್. ನಮ್ಮ ಮೀನುಗಾರ ಹೊಟ್ಟೆ ಹೊಡಿತಾ ಇದ್ದಾರೆ ಒಂದು, ಮತ್ತು ಮೀನುಗಾರರಿಗೆ ಬದುಕಲಿಕ್ಕೆ ಅವಕಾಶ ಇಲ್ಲ ಸರ್. ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ. ಕಡಲ ಮಕ್ಕಳಿಂದ ವಿಶೇಷ ಹೋರಾಟ. ಒಂದ್ ಕಡೆ ಕಡಲ ತೀರದಲ್ಲಿ ಮಾನವ ಸರಪಳಿ ರಚಿಸಿ ಘೋಷಣೆ ಕೂಗುತ್ತಿರುವ ಮಹಿಳೆಯರು, ಇನ್ನೊಂದೆಡೆ ಯಾತ್ರಿಕ ಬೋಟ್ಗಳಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ದೃಶ್ಯ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಸಮೀಪದ ಬೆಲೆಕೇರಿಯಲ್ಲಿ ಕಡಲ ಮಕ್ಕಳು ನಡೆಸಿದ ಹೋರಾಟದ ಪರಿ. ಹೌದು, ಕೇಣಿಯಲ್ಲಿ ಜಿಂದಾಲ್ ಕಂಪನಿಯಿಂದ 4.119 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರಿಗೆ ತಯಾರಿ ನಡೆದಿದೆ. ವಿರೋಧದ ನಡುವೆ ಯೋಜನೆಗಾಗಿ ಈಗಾಗಲೇ ಸಂಬಂಧಪಟ್ಟ ಜೆಎಸ್ಡಬ್ಲ್ಯೂ ಕಂಪನಿ ಸರ್ವೆ ಕಾರ್ಯ ಕೂಡ ನಡೆಸ್ತಾ ಇದೆ. ಸದ್ಯ ಸರ್ವೆ ಕಾರ್ಯ ವಿರುದ್ಧ ಬೆಲೆಕೆರೆಯ ಕಡಲ ತೀರ ಹಾಗೆ ಅರಬ್ಬಿ ಸಮುದ್ರದಲ್ಲಿ ವಿವಿಧೆಡೆಯಿಂದ ಆಗಮಿಸಿದ ನೂರಾರು ಸಂಖ್ಯೆಯ ಯಾತ್ರಿಕ ದೋಣಿಗಳ ಮೀನುಗಾರರು ಮೀನುಗಾರಿಕೆ ಬಂದ್ ಮಾಡಿ ತಮ್ಮ ದೋಣಿಗಳನ್ನು ತಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ರು.
ಇವಾಗ ನಮಗೆ ಇಲ್ಲಿ ವಾಣಿಜ್ಯ ಬಂದರು ಮಾಡಬೇಕಂತ ಸರ್ಕಾರದವರು ಪ್ರೈವೇಟ್ ಕಂಪನಿಯವರಿಗೆ ನೀಡಿದಿರುತ್ತದೆ. ಈ ವಾಣಿಜ್ಯ ಬಂದರಿಂದ ನಮ್ಮ ಇಲ್ಲಿಯ ಸ್ಥಳೀಯ ಮೀನುಗಾರರಿಗೆ ಹಾಗೂ ನಮ್ಮ ತಾಲೂಕಿನಾದ್ಯಂತ ಇರುವಂಥ ಕೃಷಿಕರಿಗೆ ಅಥವಾ ರೈತರಿಗೆ ಎಲ್ಲ ಸಮಾಜದವರಿಗೂ ಈ ಬಂದರಿಂದ ಮುಂದಿನ ದಿನದಲ್ಲಿ ಬಹಳಷ್ಟು ತೊಂದರೆಗಳು ಇದ್ದಾವೆ. ಹೀಗೆ ಇವತ್ತಿನ ದಿನ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ನಾವು ಪರ್ಮಿಷನನ್ನು ತೆಗೆದುಕೊಂಡು ಇವತ್ತು ದಿವಸ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ನಾವು. ಇತ್ತ ಕಡಲ ತೀರದಲ್ಲಿ ಸಾವಿರಾರು ಸಂಖ್ಯೆಯ ಮೀನುಗಾರ ಮಹಿಳೆಯರು ಹಣೆಗೆ ಕಪ್ಪು ಪಟ್ಟಿ ಧರಿಸಿ ಮಾನವ ಸರಪಳಿ ರಚಿಸಿ ಯೋಜನೆ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಈ ವೇಳೆ ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅಧಿಕಾರಿಗಳು ದೋಣಿಯಲ್ಲಿ ಬಂದು ಸಮುದ್ರದಲ್ಲಿಯೇ ಮನವಿಯನ್ನ ಸ್ವೀಕರಿಸಿದರೆ ಪ್ರತಿಭಟನಾಕಾರರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಸ್ವರೂಪದ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೇಣಿ ವಾಣಿಜ್ಯ ಬಂದರು ವಿರೋಧಿಸಿ ಹೋರಾಟಗಾರರು ಈಗಾಗಲೇ ಸುಮಾರು 3 ತಿಂಗಳಿನಿಂದಲೂ ನಿರಂತರವಾದ ಪ್ರತಿಭಟನೆಯನ್ನು ಕೈಗೊಳ್ಳುವುದರ ಮೂಲಕ ಜಿಲ್ಲಾಡಳಿತಕ್ಕೂ ರಾಜ್ಯ ಸರ್ಕಾರಕ್ಕೂ ನಾವು ಪ್ರತಿಭಟನೆ ಮೂಲಕ ಮನವಿಯನ್ನು ಅರ್ಪಿಸುವುದು ಇರುತ್ತದೆ. ಹೀಗಿದ್ದಾಗೂ ಕೂಡ ಇಲ್ಲಿಯ ತನಕ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ನಮ್ಮ ಪ್ರತಿಭಟನೆಗೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ತಮ್ಮ ಸರ್ವೆ ಕಾರ್ಯವನ್ನು ಮುಂದುವರಿಸುತ್ತಿರುತ್ತಾರೆ. ಒಟ್ನಲ್ಲಿ ಕೇಣಿಯ ಬಂದರು ಯೋಜನೆಗೆ ಕಡಲ ಮಕ್ಕಳ ವಿರೋಧದ ನಡುವೆ ಸರ್ವೆ ಕಾರ್ಯ ಮುಂದುವರೆದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಯಾವ ಹಂತಕ್ಕೆ ತೆರಳುತ್ತೋ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಯೋಜಿಸಿರುವ ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ಮುಂದುವರೆದಿದೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರು ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವಾಣಿಜ್ಯ ಬಂದರಂದ್ರೆ ನಮ್ಮ ಮೀನುಗಾರರಿಗೆ ಯಾವುದು ಇದಿಲ್ಲ ಸರ್. ನಮ್ಮ ಮೀನುಗಾರ ಹೊಟ್ಟೆ ಹೊಡಿತಾ ಇದ್ದಾರೆ ಒಂದು, ಮತ್ತು ಮೀನುಗಾರರಿಗೆ ಬದುಕಲಿಕ್ಕೆ ಅವಕಾಶ ಇಲ್ಲ ಸರ್. ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ. ಕಡಲ ಮಕ್ಕಳಿಂದ ವಿಶೇಷ ಹೋರಾಟ. ಒಂದ್ ಕಡೆ ಕಡಲ ತೀರದಲ್ಲಿ ಮಾನವ ಸರಪಳಿ ರಚಿಸಿ ಘೋಷಣೆ ಕೂಗುತ್ತಿರುವ ಮಹಿಳೆಯರು, ಇನ್ನೊಂದೆಡೆ ಯಾತ್ರಿಕ ಬೋಟ್ಗಳಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ದೃಶ್ಯ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಸಮೀಪದ ಬೆಲೆಕೇರಿಯಲ್ಲಿ ಕಡಲ ಮಕ್ಕಳು ನಡೆಸಿದ ಹೋರಾಟದ ಪರಿ. ಹೌದು, ಕೇಣಿಯಲ್ಲಿ ಜಿಂದಾಲ್ ಕಂಪನಿಯಿಂದ 4.119 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರಿಗೆ ತಯಾರಿ ನಡೆದಿದೆ. ವಿರೋಧದ ನಡುವೆ ಯೋಜನೆಗಾಗಿ ಈಗಾಗಲೇ ಸಂಬಂಧಪಟ್ಟ JSW ಕಂಪನಿ ಸರ್ವೆ ಕಾರ್ಯ ಕೂಡ ನಡೆಸ್ತಾ ಇದೆ. ಸದ್ಯ ಸರ್ವೆ ಕಾರ್ಯ ವಿರುದ್ಧ ಬೆಲೆಕೆರೆಯ ಕಡಲ ತೀರ ಹಾಗೆ ಅರಬ್ಬಿ ಸಮುದ್ರದಲ್ಲಿ ವಿವಿಧೆಡೆಯಿಂದ ಆಗಮಿಸಿದ ನೂರಾರು ಸಂಖ್ಯೆಯ ಯಾತ್ರಿಕ ದೋಣಿಗಳ ಮೀನುಗಾರರು ಮೀನುಗಾರಿಕೆ ಬಂದ್ ಮಾಡಿ ತಮ್ಮ ದೋಣಿಗಳನ್ನು ತಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ರು. ಇವಾಗ ನಮಗೆ ಇಲ್ಲಿ ವಾಣಿಜ್ಯ ಬಂದರು ಮಾಡಬೇಕಂತ ಸರ್ಕಾರದವರು ಪ್ರೈವೇಟ್ ಕಂಪನಿಯವರಿಗೆ ನೀಡಿದಿರುತ್ತದೆ. ಈ ವಾಣಿಜ್ಯ ಬಂದರಿಂದ ನಮ್ಮ ಇಲ್ಲಿಯ ಸ್ಥಳೀಯ ಮೀನುಗಾರರಿಗೆ ಹಾಗೂ ನಮ್ಮ ತಾಲೂಕಿನಾದ್ಯಂತ ಇರುವಂಥ ಕೃಷಿಕರಿಗೆ ಅಥವಾ ರೈತರಿಗೆ ಎಲ್ಲ ಸಮಾಜದವರಿಗೂ ಈ ಬಂದರಿಂದ ಮುಂದಿನ ದಿನದಲ್ಲಿ ಬಹಳಷ್ಟು ತೊಂದರೆಗಳು ಇದ್ದಾವೆ. ಹೀಗೆ ಇವತ್ತಿನ ದಿನ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ನಾವು ಪರ್ಮಿಷನನ್ನು ತೆಗೆದುಕೊಂಡು ಇವತ್ತು ದಿವಸ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ನಾವು. ಇತ್ತ ಕಡಲ ತೀರದಲ್ಲಿ ಸಾವಿರಾರು ಸಂಖ್ಯೆಯ ಮೀನುಗಾರ ಮಹಿಳೆಯರು ಹಣೆಗೆ ಕಪ್ಪು ಪಟ್ಟಿ ಧರಿಸಿ ಮಾನವ ಸರಪಳಿ ರಚಿಸಿ ಯೋಜನೆ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಈ ವೇಳೆ ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅಧಿಕಾರಿಗಳು ದೋಣಿಯಲ್ಲಿ ಬಂದು ಸಮುದ್ರದಲ್ಲಿಯೇ ಮನವಿಯನ್ನ ಸ್ವೀಕರಿಸಿದರೆ ಪ್ರತಿಭಟನಾಕಾರರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಸ್ವರೂಪದ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೇಣಿ ವಾಣಿಜ್ಯ ಬಂದರು ವಿರೋಧಿಸಿ